ಚಾನಲ್. ಇವತ್ತು ನನಗೆ ಮಾರ್ನಿಂಗ್ ಶಿಫ್ಟ್ ಇತ್ತು. ಇವತ್ತು ಥರ್ಸ್ಡೇ. ನಾನು ಯೂಶಲಿ ಹೇಳ್ತೀನಲ್ಲ ಆ ಥರ ನಮ್ಮ ಮನೆಯಲ್ಲಿ ಥರ್ಸ್ಡೇ ಅಂದರೆ ಪೂಜೆ ದಿನ. ಸೊ ನಮ್ಮಮ್ಮ ಆಲ್ರೆಡಿ ಎಲ್ಲ ಪೂಜೆ ಮಾಡಿ ಮುಗಿಸಿದ್ರು. ನಾನು ವರ್ಕಿಂದ ಬರೋದನ್ನೇ ವೆಯ್ಟ್ ಮಾಡ್ತಿದ್ರು ಪಪ್ಪ ಮಮ್ಮಿ. ಸೊ ಇವಾಗ ನಾವು ಯಾವಾಗಲೂ ಒಂದು ರಾಯರ ಮಠಕ್ಕೆ ಹೋಗ್ತೀವಿ, ಕಾಮಧೇನು ಕ್ಷೇತ್ರ ಅಂತ, ಜನಪ್ರಿಯ ಲೇಔಟ್ ಹತ್ರ ಇರೋದು. ನೀವು ಬೆಂಗಳೂರಲ್ಲಿದ್ದರೆ ಯು ಶುಡ್ ವಿಸಿಟ್ ದಿಸ್ ಪ್ಲೇಸ್. ನನ್ನ ಪ್ರಕಾರ ನನಗೆ ಪೀಸ್ ಅಂತ ಅನಿಸೋದು ನಮ್ಮ ಮನೆ ಆದಮೇಲೆ ನಮ್ಮ ರಾಯರ ಮಠ ಡಿಸಿಷನ್. ಸೊ ಇವತ್ತು ಅಲ್ಲಿಗೆ ಹೋಗ್ತಿರೋದು. 3 ಮಂತ್ಸ್ ಮೇಲಾಗಿತ್ತು ನಾವು ಹೋಗಿ. ಸೊ ಇವತ್ತು ಅಲ್ಲಿಗೆ ಹೋಗ್ತಿದ್ದೀವಿ, ತೋರಿಸ್ತೀನಿ. ಗೈಸ್, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಈಗ ಐಮ್ ಥಿಂಕಿಂಗ್ ಐಲ್ ಗೆಟ್ ಅ ಹೇರ್ ಕಟ್. ತುಂಬಾ ಹೇರ್ ಫಾಲ್ ಆಗ್ತಿದೆ. ಸೊ ದಿಸ್ ಇಸ್ ಮೈ ಕರೆಂಟ್ ಹೇರ್ ಲೆಂತ್, ಇಷ್ಟಿದೆ. ಸೊ ಗೈಸ್, ಐಮ್ ಹ್ಯಾವಿಂಗ್ ಮೈ ಕಾಫಿ ಅಂಡ್ ದೆನ್ ಐಲ್ ಗೋ ಫಾರ್ ದ ಹೇರ್ ಕಟ್. ಸ್ಕೈ ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು 22nd ಅಂದ್ರೆ ಸ್ಯಾಟರ್ಡೆ. ನಾಳೆ ನಂದು ನೀಟ್ ಎಕ್ಸಾಮ್ ಇದೆ. ಸೊ ನಾನಿವತ್ತು ತಮಿಳ್ನಾಡಿಗೆ ಹೋಗ್ಬೇಕು. ನನ್ನ ಸೆಂಟರ್ ಬಂದು ಸೇಲಂ ಅಲ್ಲಿ ಇರೋದು. ನಂಗೆ ಗೊತ್ತಿಲ್ಲ, ಐ ಹ್ಯಾವ್ ನಾಟ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ ಆಸ್ ಸಚ್. ಬಟ್ ಹೆಂಗಾಗುತ್ತೆ ಏನಾಗುತ್ತೆ ನೋಡೋಣ. ಈಗ ಆಲ್ರೆಡಿ 9:30 ಆಗಿದೆ. ನಾನು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಏನೋ ಫಾರ್ಮಸಿಗೆ ಹೋಗೋದಿತ್ತು, ಹೋಗಿ ಬಂದು ಈಗ ಸ್ನಾನಕ್ಕೆ ಹೋಗ್ತಿದ್ದೀನಿ. ಅದಾದ್ಮೇಲೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಒಂದು ವಿಸಿಟ್ ಹಾಕಿ ಬರಬೇಕು. ಸೊ ಲೆಟ್ಸ್ ಸಿ ಹೌ ಮೈ ಡೇ ಗೋಸ್. ಗೈಸ್, ಇವತ್ತು ನಮ್ಮ ಗಾರ್ಡನ್ ಅಲ್ಲಿ ಬಂದಿರೋ ಫ್ಲವರ್ಸ್ ನ ನೋಡಿ ಒಂದ್ಸಲ. ಲುಕ್ ಎಟ್ ದೆಮ್, ದೇ ಆರ್ ಸೋ ಗುಡ್. ಜಸ್ಟ್ ಸಿ ದೆಮ್ ಗೈಸ್. ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ನಾನು ಅದಕ್ಕೆ ಬಿ ಬ್ಲಂಟ್ದು ಶಾಂಪೂ ಮತ್ತೆ ಹೇರ್ ಮಾಸ್ಕ್ ತರಿಸಿದ್ದೀನಿ. ಆಕ್ಚುಲಿ ಇಟ್ಸ್ ವರ್ಕಿಂಗ್ ವೆಲ್, ಬಟ್ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿಲ್ಲ. ಸೊ ವಿ ಶುಡ್ ಸಿ ಹೌ ಇಟ್ ವರ್ಕ್ಸ್. ಒಂದ್ಸಲ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅಂಡ್ ದಿಸ್ ಇಸ್ ದ ಹೇರ್ ಮಾಸ್ಕ್. ಸೊ ಐ ವಿಲ್ ಯೂಸ್ ಅಂಡ್ ಐ ಲೆಟ್ ಯು ನೋ ಗೈಸ್.